ದುಡ್ಡನ್ನು ದುಡಿಬೇಕು, ದುಡ್ಡಿನ ಹಿಂದೆ ಬಿದ್ದು ಮಾಡಬಾರ್ದನ್ನ ಮಾಡಿದರೆ ಒಂದಲ್ಲ ಒಂದು ದಿನ ಸರಿಯಾದ ಹೊಡೆತ ಬಿದ್ದೇ ಬೀಳುತ್ತೆ. ಕನಸುಗಳ ಬೆನ್ನತ್ತಿ ಹೋಗುವಾಗ ಅಡೆತಡೆಗಳು ಇದ್ದೇ ಇರುತ್ತೆ. ಅದನ್ನು ಸಾವಕಾಶದಿಂದ ದಾಟಬೇಕೇ ವಿನಃ ಅಡೆತಡೆ ತಪ್ಪಿಸಲು ಅಡ್ಡದಾರಿ ಹಿಡಿದರೆ ಸ್ವಲ್ಪ ಅದರಲ್ಲೇ ಪ್ರಪಾತ ಎದುರಾಗಬಹುದು. ಹೀಗೆ ಐಷಾರಾಮಿ ಕನಸಿನ ಜೀವನಕ್ಕಾಗಿ ನಿರೂಪಕಿ ದಿವ್ಯಾ ವಸಂತ ಮಾಡಬಾರ್ದನ್ನ ಮಾಡಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾಧ್ಯಮ ಸಂಸ್ಥೆಯಲ್ಲಿ ಆ್ಯಂಕರ್ ಆಗಿ ಕೆಲಸ, ರಿಯಾಲಿಟಿ ಶೋಗಳಲ್ಲೂ ಮಿಂಚುವ ಅವಕಾಶ, ತನ್ನದೇ ಆದ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲೂ ಸದ್ದು, ಹೀಗೆ ನೇರ ಮಾರ್ಗದಲ್ಲಿ ಸಾಕಷ್ಟು ದುಡಿಮೆ ಅವಕಾಶಗಳು ದಿವ್ಯಾಗಿತ್ತು. ಆದರೆ ರಾತ್ರೋ ಬೆಳಗಾಗಬೇಕಾದ್ರೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ನಿಂತು ಈಗ ತಲೆಮರೆಸಿಕೊಂಡು ಓಡಾಡೋ ಸ್ಥಿತಿ ತಪ್ಪಿದ್ದಾರೆ. ಬಹುಶಃ ದಿವ್ಯಾ ಮತ್ತು ಗ್ಯಾಂಗ್ ಸ್ಟೋರಿ ಈಗಲೇ ಹೊರಬರದಿದ್ದರೆ, ಇನ್ನೂ ತಡವಾಗಿದ್ದರೆ ಇನ್ನೆಷ್ಟು ಜನರಿಗೆ ಹೀಗೆ ಬ್ಲ್ಯಾಕ್ ಮೇಲ್ ಮಾಡಿ ಸುರಿಗೆಗೆ ಇಳಿಯುತ್ತಿದ್ರೋ ಏನೋ. ಬೆಂಗಳೂರಿನ ಇಂದಿರಾನಗರದ ಟ್ರಿಸ್ಟ್ರಾ ಆ್ಯಂಡ್ ಬ್ಯೂಟಿ ಅನ್ನೋ ಪಾರ್ಲರ್ನ ವ್ಯವಸ್ಥಾಪಕಗೆ ದಿವ್ಯಾ ಮತ್ತು ಗ್ಯಾಂಗ್ ಬ್ಲ್ಯಾಕ್ ಮೇಲ್ ಮಾಡಿ 15 ಲಕ್ಷ ರೂಪಾಯಿ ಸುಲಿಗೆಗೆ ಯತ್ನಿಸಿದ್ದು ಈಗ ಇಡೀ ರಾಜ್ಯವೇ ದಿವ್ಯಾ ಬಗ್ಗೆ ಶಾಕ್ ಪಡುವಂಥ ಸುದ್ದಿಯಾಗಿದೆ. ಇಡೀ ರಾಜ್ಯಕ್ಕೆ ಖುಷಿಯಾಗೋ ಸುದ್ದಿ ಕೊಟ್ಟು ಟ್ರೋಲ್ ಆಗಿದ್ದ ದಿವ್ಯಾ ವಸಂತ ಈಗ ಬ್ಲ್ಯಾಕ್ ಮೇಲ್ ಮಾಡಿ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಕಣ್ತಪ್ಪಿಸಿ ಓಡಾಡೋ ಪರಿಸ್ಥಿತಿ ತಂದುಕೊಂಡಿದ್ದಾಳೆ. ದಿವ್ಯಾಗೆ ಅವಳ ತಮ್ಮ ಸಂದೇಶ್ ಕೂಡ ಸಾಥ್ ಕೊಟ್ಟಿದ್ದಾನೆ. ಸಾಲದೆಂಬಂತೆ ರಾಜ್ ನ್ಯೂಸ್ನ CEO ವೆಂಕಟೇಶ್ ಹಾಗೂ ಇವರಿಗೆ ಸಚಿನ್ ಆಕಾಶ್ ಎಂಬ ಇನ್ನಿಬ್ಬರ ಸಾಥ್. ವೆಂಕಟೇಶ್ ಹಾಗೂ ದಿವ್ಯಾಳ ತಮ್ಮ ಸಂದೇಶ್ ಪೊಲೀಸರ ಅತಿಥಿಯಾಗಿದ್ದಾರೆ. ಅರ್ಥಾತ್ ಅವರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ದಿವ್ಯಾ, ಸಚಿನ್, ಆಕಾಶ್ಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಅತಿಯಾದರೆ ಅಮೃತವು ವಿಷ. ನಾನು ಮೀಡಿಯಾದಲ್ಲಿದ್ದೇನೆ, ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ನಾನೇನು ಮಾಡಿದ್ರು ಸೈ ಅಂತ ಮಾಡಬಾರ್ದನ್ನ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ದಿವ್ಯಾಳೆ ತಾಜಾ ಉದಾಹರಣೆ. ನೆಟ್ಟಿಗೆ ಸುದ್ದಿ ನಿರೂಪಣೆ ಮಾಡಿಕೊಂಡು TV ಶೋಗಳಲ್ಲಿ ಮಿಂಚಿ ಸೋಷಿಯಲ್ ಮೀಡಿಯಾದಲ್ಲೂ ತನ್ನ ಪಾಡಿಗೆ ತಾನು ಕಂಟೆಂಟ್ ಮಾಡ್ಕೊಂಡಿದ್ದಿದ್ರೆ ದಿವ್ಯಾ ಆರಾಮಾಗಿರಬಹುದಿತ್ತು. ಶೋಕಿಗಾಗಿ, ಐಷಾರಾಮಿ ಜೀವನಕ್ಕಾಗಿ ಇನ್ನೊಬ್ಬರ ಬ್ಯಾಂಕ್ ಖಾತೆಗೆ ಕಣ್ಣು ಹಾಕೋಕೆ ಹೋದರೆ ಏನ್ರಿ ಆಗುತ್ತೆ? ಟ್ರೋಲ್ನಿಂದ ಏಕಾಏಕಿ ಒಂದಿಷ್ಟು ವ್ಯೂಸ್ಗಳು, ಜನ ಉಗಿತಾ ಇದ್ರು ಅರ್ಥ ಮಾಡಿಕೊಳ್ಳದೆ ವ್ಯೂವ್ಸ್ ಅಂತ ನಾನು ಸ್ಟಾರ್ ಆ್ಯಂಕರ್ ಅಂತ ಅಷ್ಟೋ ಇಷ್ಟೋ ಸಿಕ್ಕ ಜನಪ್ರಿಯತೆಯನ್ನೇ ದಿವ್ಯಾ ತಲೆಗೇರಿಸ್ಕೊಂಡ್ರ. ಐಷಾರಾಮಿ ಜೀವನ ನಡೆಸಬೇಕು, ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ಮನಸ್ಥಿತಿಗೆ ಸರಿ ಒಂದು ಸಿಂಡಿಕೇಟ್ ಕಟ್ಕೊಂಡು ತಪ್ಪು ಮಾಡಿದ್ರ. ಅಸಲಿ ಕಥೆಗಳು ಬಹುಶಃ ಅವರಿಂದಲೇ ಮುಂದೊಂದು ದಿನ ಗೊತ್ತಾಗಬಹುದೇನೋ. ಇಂತಹ ಪ್ರಕರಣಗಳು, ಘಟನೆಗಳಿಂದ ಇದೇ ಹಾದಿಯಲ್ಲಿರೋರಿಗೆ ಪಾಠ ಆಗಬೇಕು. ತಪ್ಪು ತಿದ್ದಿಕೊಂಡು ಜೀವನ ನಡೆಸದಿದ್ದರೆ ದಿವ್ಯಾಳ ಸ್ಥಿತಿಯೇ ಎದುರಾಗಬಹುದು ಜೋಕೆ.